ಬಳಿಕ ನಂತರ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮೊದಲ ಬಾರಿಗೆ ಪ್ರತಿಕ್ರಿಯೆ. ನನ್ನ ಕ್ಷೇತ್ರದ ಜನರ ಪ್ರೀತಿಯೇ ನನಗೆ ಸುಪ್ರೀಂ ಕೋರ್ಟ್ನಲ್ಲಿ ಜಯ ಸಿಗಲು ಕಾರಣವಾಗಿದೆ ಅಂತ ಹೇಳಿದ್ದಾರೆ. ಹೈಕೋರ್ಟ್ ನೀಡಿದ್ದ ಶಾಸಕ ಸ್ಥಾನದ ಅನರ್ಹತೆಗೆ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ. ನಾನು ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ, ತಪ್ಪು ಮಾಡಿಲ್ಲ. ಯಾವುದೇ ಭ್ರಷ್ಟಾಚಾರದ ದಾಖಲೆ ಇದ್ರೆ ಮಾಧ್ಯಮದ ಮುಂದೆ ಬರಲಿ. ಇಂತಹ ಭ್ರಷ್ಟಾಚಾರದ ಕೆಲಸ ಮಾಡಿದ್ರೆ ಜನ ನನ್ನನ್ನು 3 ಬಾರಿ ಈ ಕ್ಷೇತ್ರದ ಶಾಸಕನಾಗಿ ಆಯ್ಕೆ ಮಾಡ್ತಿರ್ಲಿಲ್ಲ. ದೂರುದಾರನಿಗೆ ಒಂದು ಮಾತು ಹೇಳಲು ಬಯಸ್ತೇನೆ, ಸ್ವಲ್ಪವಾದರೂ ಸತ್ಯ ಮಾತನಾಡ್ಲಿ. ಕೇವಲ ಸುಳ್ಳಿನಿಂದಲೇ ಜನರ ಮನ ಗೆಲ್ಲಲು ಸಾಧ್ಯ ಇಲ್ಲ ಅಂದ್ರು. ಜನರನ್ನ ಕೇಳಿ ಸುಬ್ಬಾರೆಡ್ಡಿ ವ್ಯಕ್ತಿತ್ವ ಏನು ಅಂತ ಅವರೇ ಹೇಳಲಿದ್ದಾರೆ. ನಾನು ಶಾಸಕನಾದ ನಂತರ ಒಂದೇ 1 ಎಕರೆ ಜಮೀನು ಮಾಡಿಲ್ಲ. ಆದರೂ ಅನಗತ್ಯವಾಗಿ ಸುಳ್ಳು ಆರೋಪ ಮಾಡ್ತಿದ್ದಾರೆ. ಭ್ರಷ್ಟಾಚಾರ ಮಾಡಿ ಆಸ್ತಿ ಮಾಡಬಾರದು. ನಾನು ಬಿಸ್ನೆಸ್ ಮಾಡಿ ಸಂಪಾದಿಸಿದ್ರೆ ತಪ್ಪು ಏನು ಅಂತ ಸುಬ್ಬಾರೆಡ್ಡಿ ಪ್ರಶ್ನಿಸಿದ್ರು. ಅಂದರೆ ಹೈಕೋರ್ಟಲ್ಲಿ ನನ್ನ ಅನರ್ಹ ಅಂತ ಮಾಡಿತ್ತು. ಅದನ್ನು ನಮ್ಮ ಸುಪ್ರೀಂ ಕೋರ್ಟು ಆ ಅನರ್ಹವನ್ನು ತಡೆ ಮಾಡಿ ನನ್ನ ಇವತ್ತು ಶಾಸಕರಾಗಿ ಮುಂದುವರಿಯಲು ಅವಕಾಶ ಕೊಟ್ಟಿದೆ. ಖಂಡಿತವಾಗ್ಲೂ ಖುಷಿ ಆಗ್ತಾ ಇದೆ. ನಾನಂತೂ ತಮ್ಮ ಮಾಧ್ಯಮ ಮುಂದೆ ಹೇಳ್ತೀನಿ, ನಾನಂತೂ ಯಾವ ತಪ್ಪನ್ನು ಮಾಡಿಲ್ಲ, ಯಾವ ಭ್ರಷ್ಟಾಚಾರವನ್ನು ಮಾಡಿಲ್ಲ. ಬಾಯಿಗೆ ಬಂದಂಗೆ ಮಾತನಾಡ್ತಾರೆ ವಿರೋಧಿಗಳು. ಮಾತನಾಡಿ ನಾನೇನು ಅದಕ್ಕೆ ಕೇರು ಮಾಡೋನಲ್ಲ. ಆದರೆ ಒಂದು ಅಂಶ ಮನಸ್ಸಲ್ಲಿ ಇಟ್ಕೊಂಡು ಮಾತಾಡಿ, ಏನಾದ್ರು ಹಂಗೆ ಮಾಡಿದ್ದೆ ಡಾಕ್ಯುಮೆಂಟ್ ತಗೊಂಡು ನಿಮ್ಮ ಹತ್ರ ಮಾಧ್ಯಮದನ್ನು ಕರೀರಿ. ನೀವು ಯಾರಾದರೂ ಸರಿ ನಿಮ್ಮ ಮಾಧ್ಯಮದವರು ಯಾವತ್ತು ಕರೆದು ನಾನು ಅಲ್ಲಿಗೆ ಬರ್ತೀನಿ, ಅವ್ರನ್ನೂ ತೊಗೊಂಡು ಬರೋಕ್ಕೆ. ಯಾವ ಸತ್ಯ ಹರಿಶ್ಚಂದ್ರ ಅಲ್ವ ಅಂತ ಅಲ್ಲಿ ನೋಡೋಣ. ನಾನಂತೂ ಮಾಡಿಲ್ಲ. ನಾನು ಒಂದು ಎಕರೆನೂ ನಾನು ಮಾಡೋಕ್ಕೋಗಿಲ್ಲ. ಬಟ್ ನೀವು ನಾನು 3 ಸಲ ML ಅಷ್ಟು ಲೀಡಲ್ಲಿ ಗೆಲ್ಲಬೇಕಾದ್ರೆ ನಾನು ಇಂಥ ಕಚಡ ಕೆಲಸಗಳು ಮಾಡಿದರೆ ನಾನು 3 ಸಲ ML ಆಗ್ತಾಯಿದ್ದೆ. ನಾನು ಸಾಧ್ಯನೇ ಇದ್ದಿಲ್ಲ. 1 ಸಲಕ್ಕೆ ನಮ್ಮ ಜನ ಮನೆಗೆ ಕಳಿಸೋದು. ನಾನು ಒಳ್ಳೆಯವನಾಗಿರೋದ್ರಿಂದ 3 ಸಲ ಶಾಸನಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವ್ರ ಋಣ ತೀರಿಸ್ಕೊಳ್ತಾ ಇದ್ದೀನಿ. ನಾನು ದೂರದಾರನಿಗೆ ಒಂದೇ ಮಾತು ಹೇಳಕ್ಕೋದು, ಅಟ್ಲೀಸ್ಟ್ ಸ್ವಲ್ಪ ಆದರೂ ಸತ್ಯವನ್ನು ಮಾತನಾಡುವಂಥ ನಿಮ್ಮ ಮಾಧ್ಯಮ ಕಥೆ. ಬರೀ ನಿನ್ನ ಬಾಯಿಂದ ಬರೋದೆಲ್ಲ ಸುಳ್ಳೆ. ಜಾಸ್ತಿ ಸುಳ್ಳು ಹೇಳೋ ದೇವರು ಕ್ಷಮಿಸಲ್ಲ. ಆದಷ್ಟು ಸತ್ಯವನ್ನು ಮಾತನಾಡು. ಏನಿದ್ರೆ ಅದನ್ನು ಮಾತನಾಡು. ನಾನೇನು ಬೇಡ ಅಂತೆಲ್ಲ. ಏನಿದ್ರೆ ಅದು ಮಾತನಾಡು. ಸುಬ್ಬಾರೆಡ್ಡಿ ಬ್ರಹ್ಮಾಂಡ ಯಾವ್ದು ಮಾಡಿದ್ದೀನಿ? 1 ರೂಪಾಯಿ ತೋರಿಸಿ. ನೀವು ಅಂಥ ಅಯೋಗ್ಯನ ಹತ್ರ ಕೇಳೋಕ್ಕೆ ಬದಲು ನೀವೆಲ್ಲರೂ ನಮ್ಮ ಜನರ ಮಧ್ಯೆ ಬಂದ್ರಿ. ಹೆಂಗೆ ಸುಬ್ಬಾರೆಡ್ಡಿ ಅಂತ ಕೇಳಿ ನಿಜಾಂಶ ನಿಮಗೆ ಅದು ಹೇಳಿ. ನಾನು ಹೇಳಿದ್ನಲ್ಲ, ಈಗ ಇಷ್ಟೊತ್ತು ಬೇರೆ ಮಾಧ್ಯಮ ಜೊತೆ ಮಾತನಾಡ್ತಾ ಇದ್ದೆ. ನಾನು ಶಾಸಕನ ಆದಮೇಲೆ 1 ಎಕರೆನೂ ನಾನು ಮಾಡ್ಕೊಂಡಿಲ್ಲ. ಎಲ್ಲ ಇದೆ ನಿಮ್ಗೆ ಪೇಪರ್ ಕೊಡೋಕ್ಕೆ. ನಮ್ಮಪ್ಪ ಮಾಡಿರೋ ಆಸ್ತಿ ನಮಗೆ ದಾನ ಕೊಟ್ಟಿದ್ದೆ, ನನಗೂ ನನ್ನ ಮಗಳಿಗೂ ನನ್ನ ಹೆಂಡತಿಗೂ. ಅದನ್ನು ಇಟ್ಕೊಂಡಿದ್ದೀವಿ. ನಾವು ಯಾವುದೇನು ಆಸ್ತಿ ಮಾಡಿಲ್ಲ. ಆಯಿತು, ಒಂದು ತಪ್ಪೇನು ಮಾಡಿದ್ರೆ ಆಸ್ತಿ ಭ್ರಷ್ಟಾಚಾರ ಮಾಡಿ ಆಸ್ತಿ ಮಾಡಬಾರ್ದು. ನಾನು ಬಿಸ್ನೆಸ್ ಮ್ಯಾನ್ ಮಾಡಿದ್ರೆ ತಪ್ಪೇನಿದೆ ರೀ? ಅವನದು ಇದ್ದರೆ ಹೇಳಿ, ಅದು ತಗೊಳ್ತೇನೆ. ನಿಮ್ಮ ಅಭಿಮಾನಿಗಳು ಒಂದು ಕಡೆ ಎಲ್ಲ ನೋವನ್ನು ತುಂಬ ನೋವು ಪಡ್ತಾ ಇದ್ದಾರೆ ಪಾಪ. ನಿಜವಾಗ್ಲೂ ಅವ್ರನ್ನ ಈ ಜನ್ಮದಲ್ಲಿ ನಾನು ತೀರ್ಸೋಕ್ಕಾಗಲ್ಲ. ಯಾಕಂದರೆ ನಮ್ಮ ಮನೆಯಲ್ಲಿ ಕೂಡ ಅಷ್ಟು ಬೇಸರ ಮಾಡ್ಕೊತಲ್ಲ. ಅಷ್ಟು ಬೇಸರ ಕ್ಷೇತ್ರದ ಜನತೆ ಪಾಪ ಅಳುತ್ತಾ ಪ್ರತಿ ದೇವಸ್ಥಾನಕ್ಕೂ ಪ್ರತಿದಿನ ಪೂಜೆ ಮಾಡ್ತಾರೆ. ಆ ಪೂಜೆ ಪ್ರತಿಫಲನೇ ನನಗೆ ಸುಪ್ರೀಂ ಕೋರ್ಟಲ್ಲಿ ಈ ಒಂದು ಅವಕಾಶ ಸಿಕ್ಕಿರೋದು. ಆ ದೇವರ ಮುಖಾಂತರ ಅವ್ರಿಗೆ ನಾನು ಧನ್ಯವಾದಗಳು. ಇನ್ನೂ ಮುಂದೆ ಯಾವ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತೀರಾ? ನಿಜವಾಗ್ಲೂ ಇನ್ನಷ್ಟು ಕೆಲಸ ಮಾಡಬೇಕು ಅಂತ ಈ ಕೇಸಿಂದ ನನಗೆ ಅರ್ಥ ಆಗಿದೆ. ಈ ಜನರು ಇಷ್ಟು ಪ್ರೀತಿ ಇಟ್ಟಿದ್ದಾರೆ ನನಗೆ ಇವತ್ತೇ ಗೊತ್ತಾಗಿತ್ತು. ಇನ್ನಷ್ಟು ಅವ್ರ ಸೇವೆ ಮಾಡಬೇಕು ಅಂತಿದ್ದೀನಿ, ಮಾಡ್ತೀನಿ. ನನ್ನ ಕ್ಷೇತ್ರದ ಜನರು ಸಲ್ಲಿಸಿದ ಪೂಜೆಯ ಫಲವೇ ನನಗೆ ಸುಪ್ರೀಂ ಕೋರ್ಟ್ನಲ್ಲಿ ಜಯ ಸಿಗಲು ಕಾರಣವಾಗಿದೆ. ಜನರ ಪ್ರೀತಿ ಎಷ್ಟಿದೆ ಎಂಬುದು ನನಗೆ ಅರಿವಾಗಿದೆ. ಜನರಿಗಾಗಿ ಮತ್ತಷ್ಟು ಸೇವೆ ಮಾಡಲು ಉತ್ತೇಜನ ಸಿಕ್ಕಿದೆ. ನನ್ನ ಜೀವನ ಜನರಿಗಾಗಿ ಮುಡಿಪಾಗಿಡುತ್ತೇನೆ ಅಂತ ಸುಬ್ಬಾರೆಡ್ಡಿ ಹೇಳಿದರು. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1, ಚಿಕ್ಕಬಳ್ಳಾಪುರ. ಸಿನಿಮಾ